ಲಕ್ಕುಂಡಿಯ ಪ್ರಜ್ವಲ್ ರಿತ್ತಿಯವರ ಮನೆಯಲ್ಲಿ ನಿಧಿ ಸಿಕ್ಕು ಇವತ್ತಿಗೆ ಕಳೆದ 8 ದಿನ ಆಗಿದೆ. ಈಗ ಅವರ ಮನಸ್ಥಿತಿ ಅಂದ್ರೆ ಈ ನಿಧಿ ಕೊಟ್ಟ ನಂತರ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ ನಂತರ ಆ ಕುಟುಂಬಸ್ಥರ ಮನಸ್ಥಿತಿ ಹೇಗಿದೆ, ಸರ್ಕಾರ ಅವ್ರಿಗೆ ಏನೆಲ್ಲ ಭರವಸೆ ಕೊಟ್ಟಿತ್ತು, ಅವ್ರಿಗೆ ಸರ್ಕಾರದ ಮುಂದೆ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿತ್ತು, ಸರ್ಕಾರ ನಿಜವಾಗ್ಲೂ ಅವರ ಭರವಸೆಗಳನ್ನ ಈಡೇರಿಸುತ್ತಾ ಅಥವಾ ಅದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇದೆಯೇನಾ, ಯಾಕೆ ಅದನ್ನ ಕೊಟ್ರು ಅನ್ನುವಂತ ಬಗ್ಗೆ ಅನ್ನೋದ್ರ ಬಗ್ಗೆ ಆ ಕುಟುಂಬನ ನಾ ಈಗ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಮಗ ಪ್ರಜ್ವಲ್ ಪ್ರಾಮಾಣಿಕತೆ ಮರೆತಾನೆ, ಅದರಲ್ಲಿ 2 ಮಾತಿಲ್ಲ. ಸರ್ಕಾರಕ್ಕೆ ಕೊಡ್ಬೇಕಾಗಿತ್ತು ನಿಧಿ, ಸರ್ಕಾರದ್ದು ಅನ್ನೋ ಸ್ವತ್ತದು ಅನ್ನೋಂತ ಸರ್ಕಾರದ ಒಂದು ರೂಲ್ಸ್ ಕೊಡ್ಬೇಕಾಗಿತ್ತು, ಕೊಟ್ಬಿಟ್ಟಿದ್ರಿ. ಆ ಕೊಟ್ಟ ನಂತರ ನೀವು ಸರ್ಕಾರಕ್ಕೆ ಕೊಟ್ಟ ನಂತರ ಸದ್ಯಕ್ಕೆ ನಿಮ್ಮ ಮನಸ್ಥಿತಿ ಹೆಂಗಿದೆ? ನಮ್ ಏನ ಆಗ್ಲಿಲ್ಲಲ್ಲ, ಓರ್ ಸುಮ್ನ ಎಂತಿನ ಸುಮ್ನ ನಮ್ಮದು ಜಾರಿ ಏನು ಕೊಡವನು ಅಂತ. ಈಗ ಏನೇನೆಲ್ಲ ಅವ್ರ ಮುಂದೆ ವ್ಯಕ್ತಪಡಿಸಿದ್ರಿ, ನೀವು ಏನೇನ್ ಬೇಡಿಕೆ ಇಟ್ಟಿದ್ರಿ? ಅದ ರೀ ಮನಿ ರೀ, ನಮ್ಮ ಒಂದು ಜನ ರೀ, ಜನ 2 ಮಂದಿ ಕೊಡ್ಬೇಕ್ರಿ, ಮಂದಿ ಕೊಡ್ಬೇಕ್ರಿ. ನಾವು ಕೊಡ್ರಿ, ನಮ್ದು ಒಂದ್ ಏನು ಏನೇ ಮಾಡಿ ಇನ್ನಂತಾರ ಮಾಡಿ ಇನ್ನಂತಾರ ಏನು ದಾರಿನ ತೋರ್ಸವನು ನಮ್ ಅಂದಾಜ್. ಅಂದ್ರೆ ಇವತ್ತು 8 ದಿನ ಅಂದ್ರೆ ಅನ್ಸುತ್ತ ನಿಮ್ಗೆ ಏನಾದ್ರು ನಮ್ ಭರವಸೆ ಭಯ ಇದು ಒಂಥರ ಇನ್ ಒಂಥರ ಅಲ್ಲ. ಮನೆ ಮಲ್ಲಿ ಆಲಿ ನಾವೇನ ಮಾಡಿ ಮನಿ ಮಾರಿ ಅದರಿಂದ ಇವ್ ಒಂಥರ ಭಯ ಅಂತ ನಮ್ಗೆ. ಈಗ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರ ಅಂತ ಹೇಳಿದ್ರಿ. ಈಗ ನಿಮಗ ಅದು ಒಂಥರ ಕೊಟ್ರು ಒಂಥರ ಕಷ್ಟ ಅಂತ ಆಗೈತಿ, ಈಗ ಕೊಡದೇ ಇದ್ರು ಒಂಥರ ಕಷ್ಟ ಅಂತ ಅನ್ಸಾಕತೈತಿ. ಯಾಕೆ ಹಂಗ ಅನ್ಸಾಕತೈತಿ? ಭಯ ರೀ, ಆ ಮನಿ ಇಲ್ಲ ಬೇರೆ ನಿಂತೀವ್ರಿ, ಈಗ ಅಂದ ಯಾಕ್ರಿ ನಮಗ. ಯಾಕೆ ಕೊಟ್ರಿ ಅದನ್ನ? ಅಕಸ್ಮಾತ್ ನೀವ್ ಯಾಕೆ ಕೊಡ್ಬೇಕು ಅನ್ನಿಸ್ತು? ಭಯದಿಂದ ಕೊಟ್ರು ಅಂದ್ರೆ ಈಗ ನಿಧಿ ಸಿಕ್ಕವ್ರಿಗೆ ಈ ಊರಲ್ಲಿ ಸಾಕಷ್ಟು ಜನರಿಗೆ ಒಳ್ಳೇದಾಗಿಲ್ಲ ಅನ್ನುವಂಥದ್ದು ಕೇಳ್ಪಟ್ಟಿದೀವಿ. ನಿಜವಾಗ್ಲೂ ಆ ತರದ್ ಆಗಿದೆಯಾ ಅಥವಾ ಹಂಗ ಅನಸ್ಯ ನೀವು ಕೊಟ್ರಿ ಸರ್ಕಾರಕ್ಕೆ, ಅಥವಾ ಏನ್ ಅನಸ್ ಯಾಕೆ ಕೊಟ್ರಿ ಅದನ್ನ? ನಮ್ಮ ಮನಸ್ಸಿನ ಕೊಡ್ಬೇಕು ನಾವ್ ಬ್ಯಾ ನಮ್ದ ಅದ ಮೌನ ಇವ್ರಿ ನಾವು ಹಂಗಾಗಿ ಯಾವ ತರ ನಾವು ಮೌನೆ ನಮ್ ಕಡೆ ಬ್ಯಾರ ಅದು ನನ್ ಮನ ಒಬ್ಬದ ಚಂದಿಲ್ಲ ಸಾಕ್ ನಮ್ಗ, ದುಡಿಯೋದು ತಿಂದ ಸಾಕ್ ನಮ್ಗ, ಬ್ಯಾರ ಅದನ್ನ. ಈಗ ಪ್ರಜ್ವಲ್, ಅದನ್ನ ನಿಧಿ ಸಿಕ್ಕ ನಂತರ ನೀನ್ ನಿಜವಾಗ್ಲೂ ಹೋಗಿ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಪೊಲೀಸರಿಗೆ ಕೊಡ್ಬೇಕಂತೇಳಿ ಮೆಂಬರ್ ಮುಂದೆ ವ್ಯಕ್ತಪಡಿಸಿದೆಯಲ್ಲ, ಅವಾಗ ನಿಜವಾಗ್ಲೂ ಹಂಗ ಅನಸ್ತಾ ಅಥವಾ ಭಯದಿಂದ ಹೋಗಿ ಕೊಟ್ಟೇನಿ ಅದನ್ನ? ಅದು ಯಾಕೆ ಹೆಂಗ್ ಕೊಡ್ಬೇಕು ಅನಿಸ್ತು? ಅಂದ್ರೆ ಈಗ ಇಲ್ಲಿ ನಿಮ್ಮೂರವ್ರು ಮಾತಾಡ್ಕೊಂತಾರ, ಸಾಕಷ್ಟು ಜನರಿಗೆ ಈ ತರ ನಿಧಿ ಸಿಕ್ಕವ್ರಿಗೆ ಏನೂ ಒಳ್ಳೆತಾಗಿಲ್ಲ, ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬಿಡೋನು, ಸಾಕಷ್ಟು ಜನರಿಗೆ ಬಹಳ ಕೆಡಕಾಗೈತೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಆತರ ಅನ್ಕೊಂಡು ಕೊಟ್ಟು ಅಥವಾ ಇಲ್ಲ ಸರ್ಕಾರಕ್ಕೆ ಕೊಡ್ಬೇಕು ಅಂತೇಳಿ ಕೊಡಿಸಿ ಈಗ ದೇವಸ್ಥಾನದ ಎದುರುಗಡೆ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಎದುರುಗಡೆ ಅಲ್ಲಿ ಅಗ್ಯಾಕತ್ತಾರ, ಅಲ್ಲಿ ಏನಾದ್ರು ಸಿಗ್ಬೋದು ಅಂತ ಅನ್ಸತ್ತ? ನಿನ್ನ ಪೂರ್ವಾದೃಷ್ಟಿ ಏನ್ ಅನ್ಸತ್ತ? ಸಿಗ್ಬೋದು, ಸಿಗ್ಲಿಕ್ಕಿಲ್ಲ. ಈಗ ಇನ್ನೊಬ್ರು ಅವ್ರ ಸಂಬಂಧಿಕರು ಇದಾರೆ. ಅಮ್ಮ, ಈಗ ನೀವು ಹೇಳ್ತಾ ಇದ್ರಿ ಅವ್ರಿಗೆ ಏನು ಸರಿಯಾಗಿ ಸರ್ಕಾರ ಕೊಡ್ಬೇಕಾದಂತ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ, ಕೊಡ್ತಾ ಇತ್ತೇನಿಲ್ಲ ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸಿದ್ರಿ. ಯಾಕೆ ಅನಿಸ್ತು ಹಂಗ? ಈಗ್ರಿ ಅವ್ರು ಮನಿ ಕಟ್ಟಸಕತ್ತಿದ್ರಿ, ಸಾಲ ಮಾಡಿ ಮನಿ ಕಟ್ಟಸೋ ಹೊತ್ನ್ಯಾಗ್ರಿ ಇದು ಅಕಸ್ಮಾತ್ ಈ ರೀತಿ ಆಗೇತ್ರಿ. ಈಗ ಆದ್ಮೇಲೆ ಅವ್ರಿಗೆ ಮನಿನಾರ ಮಾಡ್ಕೊಡ್ತೀವಂತ ಏನ್ರ ಕೊಡ್ಬೇಕ. ಅವ್ರಿಗೆ ಎಲ್ಲಾರು ಆಶ್ವಾಸನೆ ಕೊಟ್ಟು ಹೋದ್ರಂದ್ರ ಅವ್ರಿಗೆ ಯಾವ ರೀತಿ ಭರವಸೆ ಅವ್ರು ಮಾಡ್ಬೇಕ. ಈಗ ನೋಡಿದ್ರ ಆ ಜಾಗದೊಳಗ ನಿಧಿ ಸಿಕ್ಕೈತಿ ಅಂದ್ಮೇಲೆ ಆ ಜಾಗ ನಮ್ಗ ಸೂಕ್ತವಲ್ಲ, ಆ ಜಾಗನ ನಮ್ಗ ಬಿಟ್ಟು ಅದನ್ನ ದೇವಸ್ಥಾನಕ್ಕ ನೀವು ಮಾಡಿ ನಮಗ್ ಬೇರೆ ಕಡೆ ಜಾಗ ಕೊಡ್ರಿ, ಬೇರೆ ಕಡೆ ಜಾಗ ಕೊಟ್ಟು ನಮಗ್ ಮನಿ ಹಾಕಿಸ್ಕೊಡ್ರಿ, ನಮ್ಮ ಮಗ ಒಂದು ಗೌರ್ಮೆಂಟ್ ಜಾಬ್ ಕೊಡ್ರಿ ಅನ್ನೋದು ಒಂದ್ ಅವ್ರ ಬೇಡಿಕೆ ಐತಿ ಸರ್ಕಾರದ ಮುಂದ. ಈಗ ಆ ಬೇಡಿಕೆಯನ್ನ ಯಾರೇ ಸರ್ ಆಗ್ಲಿ, ಯಾರೇ ಸಚಿವರಾಗಲ್ರಿ ಕೂಡ, ಸರ್ ಸಿದ್ದರಾಮಯ್ಯ ಸರ್ ಆಗಿದ್ರು ಕೂಡ ಅವ್ರ ಬೇಡಿಕೆಯನ್ನ ನೆರವೇರಿಸ್ಕೊಡ್ಬೇಕಂತ ನಾವ್ ಹೇಳ್ತೀವ್ರಿ. ಈಗ ಯಾಕಂದ್ರ ಅವಂಗೆ ತಂದೆ ಇಲ್ಲ ಮತ್ತು ಸರಿಯಾಗಿ ಮಾತನಾಡ್ಲಿಕ್ಕೆ ಬರುದಿಲ್ಲ. ಆ ಉದ್ದೇಶದಿಂದ ಇವ್ರ ಬೇಡಿಕೆಯನ್ನ, ಇವ್ರ ಕುಟುಂಬದ ಬೇಡಿಕೆಯನ್ನ ಅವ್ರು ನೆರವೇರಿಸ್ಕೊಡ್ಬೇಕಂತ ಹೇಳಿ ನಾವೆಲ್ಲಾರು ಹೇಳ್ತೀವ್ರಿ ಸರ್. ಈಗ ಯಾಕೆ ಹೇಳ್ರಿ, ಅವ್ರಪ್ಪರನ್ನ ಇದ್ದಿದ್ರೆ ಅವ್ನ ಜವಾಬ್ದಾರಿ ಹೊತ್ಕೊಂಡು ಎಲ್ಲಾ ಕೆಲಸ ನಾವ್ ಮಾಡ್ತಿದ್ದ.
ನಮ್ ಕುಟುಂಬ ಐತಿ ನನ್ ಮಗ ಅದನ ನನ್ ಹೆಂಡತಿ ಅದಾಳ ನಮ್ದು ಈ ತರ ಪರಿಸ್ಥಿತಿ ಐತಿ ಅಂದ್ರೆ ಈಗ ಜಿಲ್ಲಾಡಳಿತ ಬಂದಿತ್ತು, ಸಚಿವರು ಬಂದಿದ್ರು, ಎಲ್ಲಾ ಜಿಲ್ಲಾಧಿಕಾರಿಗಳು ಬಂದಿದ್ರು, ಎಲ್ಲಾ ಇಡೀ ಸರ್ಕಾರನ ನಿಮ್ಮ ಮನಿಗ್ ಬಂದಿತ್ತು, ಇವ್ರಿಗೆಲ್ಲ ಮಾತಾಡಿ ಎಲ್ಲಾ ಸನ್ಮಾನ ಮಾಡಿ ಹೋದ್ರು. ಅಂದ್ರೆ ಅಧಿಕೃತವಾಗಿ ಈ ತರ ಮಾಡ್ತೀವಂತ ಹೇಳಿಲ್ವೋ, ಅದಕ್ಕೆ ನಿಮ್ಗೆ ಆ ತರ ಅನ್ಸಾಗದೈತೋ ಅಥವಾ ಅವ್ರು ಭರವಸೆ ಕೊಟ್ರು ನಿಮ್ಗೆ ಅದು ಸಮಾಧಾನ ಇಲ್ವೋ, ಏನು ಯಾವ ತರ ಅಂತ? ಈಗ ಅವ್ರು ಭರವಸೆ ಕೊಟ್ಟಾರ್ರಿ ಸರ. ಭರವಸೆ ಕೊಟ್ರು ಒಂದ್ ಏನಾದ್ರೂ ನಮ್ ಕೈಯಾಗ ತೋರಿಸ್ಬೇಕ್ರಿ ಅವ್ರ ಕನ್ನೋಡಿ ಈ ತರ ನೀವು ಮಾಡ್ಕೊಡ್ತೀವಿ. ಮುಂದ ನಾವು ಈ ಸೀಟ್ ಬಿಟ್ಟು ತಳ ಇಳಿದ್ವಿ, ಈ ಸೀಟ್ ಬಿಟ್ಟು ನಾವು ತಳ ಇಳಿದ್ರ ಅವಾಗ ಕೊಟ್ಟಿದ್ವ ಆಶ್ವಾಸನೆ ಅವಾಗ ಕೊಟ್ಟಿದ್ವಿ. ಈಗ ನಾವ್ ಆ ಸೀಟ್ನೊಳಗಿಲ್ಲ, ಬೇರೆದವ್ರು ಆ ಸೀಟಿಗೆ ಬಂದಾರ, ನಾವ್ ಅದಕ್ಕೆ ಏನ್ ಜವಾಬ್ದಾರಿ? ಅಂದ್ರೆ ಈಗ ಈ ಹುಡುಗ ಇನ್ನ ಅಲ್ಪ ವಯಸ್ಸ, ಇವು ಬರ್ಬೇಕಾರ ಇನ್ನ 3-4 ವರ್ಷ ವಯಸ್ಸಿಗೆ ಬರ್ಬೇಕಂದ್ರಿ ಸರ. ಈಗ ಅದನ್ನ ಏನಾದ್ರು ನಮ್ಗೊಂದು ಪೂರ್ವಲಿಂದ ಒಂದ್ ಏನಾದ್ರು ಬರ್ದು ಕೊಟ್ಟು ಇಂಥದೈತವ ನಾವ್ ಇಳಿದ್ರು ಕೂಡ ಇದು ನಮ್ ಕಾನೂನೊಳಗ ಇದು ಇರ್ತತಿ, ನೀವ್ ಇದನ್ನ ತಂದ್ ನಮ್ಗ್ ತೋರ್ಸಿದ್ರ ನಿಮ್ಗೆ ಯಾವ್ದೇ ರೀತಿಲಿಂದ ನಿಮ್ಗ್ ಜಾಬ್ ಕೊಡ್ತಾರ, ನಿಮಗ್ ಮನಿಯನ್ ಕಟ್ಟಿಸ್ ಕೊಡ್ತಾರ ಅನ್ನೋ ಒಂದು ದಾಖಲೆ ಯಾವ್ದು ಇಲ್ಲ ಅನ್ನೋ ಒಂದು ಭರವಸೆಗೆ ಅವ್ರು ಈ ತರ ಮಬ್ಬರಾಗ್ಯಾರ್ರಿ ಸರ್. ಈಗ ಅಮ್ಮ, ಈಗ ಮತ್ ನಿಮ್ ಕಡೆ ಮನಿ ನಿಮ್ಮನ್ನ ದಾಖಲೆಗಳನ್ನ ಇಸ್ಕೊಂಡೋಗ್ಯಾರ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ತರ ಎಲ್ಲಾ ದಾಖಲೆಗಳನ್ನ ಇಸ್ಕೊಂಡೋಗ್ಯಾರ, ನಿಮ್ ಕಡೆಯಿಂದ ಏನಾದ್ರು ಭರವಸೆ ಕೊಡ್ಬೋದು ಅಂತ ಅನ್ಸೋಲ್ತಾನ ಅಥವಾ ಯಾಕ ಅನ್ಸುತ್ತೆ? ಆದ್ರೆ ಇನ್ನು ಬರೀ ಟೈಮ್ ಆಗತ್ತಲ್ಲ, ಎಷ್ಟು ದಿನ ಟೈಮ್ ಅನ್ಸುತ್ತೆ? ಏನೈತೇನ ಅದಕ್ಕೆ ಬರೀ ಟೈಮ್ ಹೇಳ್ತಾರ, ಬರ್ದು ಕೊಡು ಅಂತೀವೇನು, ಇನ್ನು ಕೊಟ್ಟಿಲ್ಲ, ತೋರಿಸಿಲ್ಲ. ನಿನ್ನೆ ಹೋದಾರ 8 ದಿನ ಆತ ಕೈ ಏನೇನ್ ಹೋಗಾರ? ಏನಂದ್ರಿ ಏನೇನ್ ತಗೊಂಡೋಗ್ಯಾರ? ಅವನ ಹಾಕಿ ವಸ್ತು ಹೋದಾರ ಅವ್ರಿಗೆ ಏನ್ ಕೊಡ್ತೇವಂತ ಹೋದ್ರ? ಮನಿಗೆ ಅಷ್ಟ ಮನಿ ಕಟ್ಟಿಸ್ಕೊಡ್ತೇವ. ಹೋದಾರ. ಅದನ್ನ ಉಳ್ಕ್ಯಾರ ದಿನ ಏನೋ ಹೇಳಿಲ್ರಿ, ನಮ್ಮ ಕೈಯಾಗ ಏನೂ ಕೊಟ್ಟಿಲ್ಲ. ಅಲ್ಲಿ ಎಲ್ಲಿ ಕಟ್ಟಿಸ್ಕೊಡ್ತಾರ ಅಂತ ಹೇಳಿ ಇನ್ನು ಇಲ್ಲೇ ಮತ್ತೆ ಹಿಡಿಬೋದು, ಇದನ್ನೇ ಹೇಳಿಲ್ಲ ಅವ್ರು ಇಂತಲ್ಲಿ ಅಂತ ಹೇಳಿಲ್ಲ, ಒಟ್ಟು ಹಂಗ ಹೋದಾರ. ಯಾಕೆ ದುಃಖ ಅನ್ಸಾಗತೈತಿ ನಿಮ್ಗ? ಇದನ್ನ ಈ ತರ ಬೆಳವಣಿಗೆ ಆದ ನಂತರ ನಿಮ್ಗ ಕೆಲವರು ಚಲೋ ಆತ್ ಬಿಡು ಅಂತಾರ, ಆದ್ರೂ ನೀವು ಯಾಕೆ ಕಣ್ಣೀರ್ ಆಗ್ತಾ ಇದ್ರಿ? ಯಾವ್ದಿಲ್ಲ, ಸಂಪತ್ತನ್ನ ಬಂದಿದ್ದನ್ನ, ಲಕ್ಷ್ಮಿ ಬಂದಿದ್ದನ್ನ ನೀವು ವಾಪಸ್ ಅದನ್ನ ಕೊಟ್ರೆ ಅನ್ಸುತ್ತೋ? ಯಾವ್ದು ಅನ್ಸಿದ್ರ ಈಗ ಅದನ್ನ ಬೇಡ ಬೇಡ ಅಂತೀವ ನಾವು. ಈಗ ಅದ್ರ ಬಗ್ಗೆ ಏನಿಲ್ಲ, ಅಥವಾ ಒಟ್ಟು ಕೊಟ್ರ ಕೊಡ್ಬೇಕ ಅವ್ರು. ನಿಮಗೆ ಏನಾರು ಅನುಕೂಲ ಮಾಡ್ಬೇಕು. ಅದ್ರ ಸಲುವಾಗಿ ನೋಡ್ರಿ ಈಗೆಲ್ಲ ನೀವ್ ಹೇಳಿರಿ, ಹೇಳಿ ಅವರು ಇನ್ನು ನಾಳೆ ಇದಕ್ಕೆ ಇಟ್ಕೊಂಡ್ರ ಅವತ್ತೇನ್ ಮಾಡ್ತಾರ ಏನೋ ನೋಡ್ಬೇಕು. ಈಗ ನಿಮ್ಗೆ ಅನ್ಸುತ್ತಾನೆ ಈಗ ಕೆಲವೊಬ್ರಿಗೆ ಏನೋ ಕೇಡಾತು ಅದು ಆತು ಅಂತ ಹೇಳಿ ಅನ್ಸುತ್ತಾರಲ್ಲ, ಅದಕ್ಕ ನೀವು ಬೇಡ ಬೇಡ ಅಂತ ಹೇಳಿ ಅನಿಸ್ತು ಅಥವಾ ಏನಂಗ? ಈಗ ಆಗೈತಿ ಒಂದೇದ್ದು ಮಂದಿ ಅಂದ್ರ ಹಂಗ ಸಿಕ್ಕೈತಿ ಹಂಗಾಗೈತಿ ಅವ್ರದ್ದು ಹಿಂಗ ಅಂತ ನಮಗೂ ಗೊತ್ತಿತ್ತ. ಅದ್ರ ಗೊತ್ತಿದ್ದು ನಾವು ಬೇಡ ಬೇಡ್ಬಿಡಿ, ಅದ್ರದ್ದು ಬಗ್ಗೆ ಕೊಟ್ಟಿಲ್ಲ ನಾವು. ನಮಗಿದು ಬೇಡ ಬೇಡ ಅಂತ ಕೊಟ್ಟಿಬಿಟ್ರಿ, ಅದ್ರದ್ದು ಅನ್ನಂಗಿಲ್ಲ ನಾವು. ಒಟ್ಟು ಅದು ಹೋಗೋದಿತ್ತ ಹೋಗಿಬಿಟ್ರ. ಆದ್ರೆ ಇವರು ನಾಳೆ ನಾಡ್ದು ಅನ್ನಕತ್ತಾರಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡುವಲ್ರಿ. ಮನಿನೂ ಇಲ್ಲ, ಈ ಕಡೆ ಉದ್ಯೋಗನೂ ಇಲ್ಲ. ಕೇಳಿರಿ, ಮಾತಾಡ್ರಿ. ಈಗ ಅಂದಾರ ಅವ್ರು, ಒಟ್ಟು ಅದನ್ನ ಓದಿದ್ದಷ್ಟ. ಮತ್ತೆ ನಿನ್ನೆ ಅಟ್ ಓದಾರ, ಮತ್ತೆ ಇವತ್ತು ಯಾರು ಏನೇ ಅಂದಿಲ್ಲ, ಏನು ಮಾತಾಡಿಲ್ಲ ನಾವು. ಇದಿಷ್ಟು ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಅಂದ್ರೆ ಸರ್ಕಾರದ ಬಗ್ಗೆ ಸದ್ಯ ಈಗ ಅವ್ರಿಗೆ ಭರವಸೆ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ. ಯಾಕಂತಂದ್ರೆ ಇನ್ನು ದಿನ ಮುಂದೂಡ್ಬೋದು, ಅಥವಾ ಸರ್ಕಾರನೇ ಮುಂದೆ ಈಗೇನಿದಾರಲ್ಲ ಎಲ್ಲಾ ಅಧಿಕಾರಿಗಳು ಅವ್ರ ಮುಂದೆ ಇರದೇ ಇರ್ಬೋದು. ಅವರೆಲ್ಲ ಬೇರೆ ಕಡೆ ಹೋದ ನಂತರ ನಮ್ಮ ನಮ್ಮ ಬೇಡಿಕೆಗಳನ್ನ ಸರಿಯಾಗಿ ಈಡೇರಿಸ್ತಾರೋ ಇಲ್ವೋ, ದಿನ ಕಳೆದಂತೆ ಇದನ್ನೆಲ್ಲಾ ಮರೆತು ನಮಗೆ ಇವತ್ತಿಗೂ ಕೂಡ ಅದ್ರ ಬಗ್ಗೆ ಆತಂಕ ಇದೆ, ಭಯ ಇದೆ, ಏನಾಗುತ್ತೋ ಏನಿಲ್ಲೋ ಅನ್ನೋಂತ ಆತಂಕವನ್ನ ಈಗ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ರೆ. ಹಾಗಾಗಿ ಈ ಒಂದು ಕುಟುಂಬ ಏನಿದೆ ಸದ್ಯ ಅವರಿಗೆ ಮನೆ ಬೇಕು ಮತ್ತೆ ಉದ್ಯೋಗ ಬೇಕು ಅಂತ ಏನ್ ಬೇಡಿಕೆ ಇಟ್ಟಿದ್ದಾರೆ, ಅವನ್ನ ಆದಷ್ಟು ಮಟ್ಟಿಗೆ ಏನು ಬೇಗ ಆಗ್ಬೇಕು ಅನ್ನೋಂತ ಏನು ಒತ್ತಾಯವನ್ನ ಕೂಡ ಜಿಲ್ಲಾಡಳಿತಕ್ಕೆ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಪಾಂಡುರಂಗ ಉಪ್ಪಾರ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.